ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ಜಾಬ್ಸ್ ಬಗ್ಗೆ ತಂದಿದ್ದೀನಿ. ಒಂದು ಬಂದ್ಬಿಟ್ಟು ಸಾಫ್ಟ್ವೇರ್ ಆಫೀಸ್ ಸ್ಪೆಷಲಿಸ್ಟ್ ಇಂದ ರಿಮೋಟ್ ವರ್ಕ್, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಇನ್ನೊಂದು ಬಂದ್ಬಿಟ್ಟು ಔಟ್ ರೀಚ್ ವರ್ಕರ್ ಅಂತ ಹೇಳಿ ರಿಮೋಟ್ ವರ್ಕ್. ನಾನು 2 ಪ್ರೊಫೈಲ್ಸ್ ಅಲ್ಲಿ ಫಸ್ಟ್ ಒನ್ ಮೈಕ್ರೋಸಾಫ್ಟ್ ಆಫೀಸ್ ಸ್ಪೆಷಲಿಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಯೋಧಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಕಳಿಸಿದ್ದಾರೆ. ರಿಮೋಟ್ ವರ್ಕ್ 9,990 ರುಪೀಸ್ ಇಂದ 34,894 ರುಪೀಸ್ ಕೊಡ್ತೀನಿ ಮಂತ್ಲಿ ಅಂತ ಹೇಳಿದ್ದಾರೆ. ಸೊ ಅವ್ರು ಕೇಳ್ತಾ ಇರೋದು ಸ್ಕಿಲ್ಸ್ ಬಂದ್ಬಿಟ್ಟು ವಿಸಿಯೋ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್, ಮೈಕ್ರೋಸಾಫ್ಟ್ ಆಫೀಸ್. ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ವಿಸಿಯೋ ಅಂತ ಕೇಳ್ತಾರೆ. ವಿಸಿಯೋ ಅಂತ ಹೇಳಿದ್ರೆ ಇದು ಮೈಕ್ರೋಸಾಫ್ಟ್ ವಿಸಿಯೋ. ಇದು ಸಾಫ್ಟ್ವೇರ್ ಫಾರ್ ಡ್ರಾಯಿಂಗ್ ಎ ವೆರೈಟಿ ಆಫ್ ಡಯಾಗ್ರಾಮ್ಸ್. These include flowcharts, organ charts, building plans, floor plans, data flow diagrams, process flow diagrams, business process, modeling, swim lane diagrams, 3D maps, and many other. It's a Microsoft product sold as an addition to Microsoft Office. ಇದನ್ನ ಡಯಾಗ್ರಾಮ್ಸ್, ಪ್ರತಿ ಒಂದು ಡಯಾಗ್ರಾಮ್ಸು, ಆಮೇಲೆ ತಿರ್ಗಾ ಫ್ಲೋರ್ ಪ್ಲಾನ್ಸು, ಬಿಲ್ಡಿಂಗ್ ಪ್ಲಾನ್ಸು, ಪ್ರತಿ ಒಂದಕ್ಕೂ ಇದನ್ನ ಯೂಸ್ ಮಾಡ್ತಾರೆ. ಸೊ ಗೊತ್ತಿದ್ರೆ ತುಂಬ ಒಳ್ಳೆಯದು. ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಜಾಬ್ ಟೈಟಲ್ ಬಂದ್ಬಿಟ್ಟು ಫುಲ್ ಟೈಮು, ಶಿಫ್ಟ್ ಆ್ಯಂಡ್ ಶೆಡ್ಯೂಲ್ ಬಂದ್ಬಿಟ್ಟು ಡೇ ಶಿಫ್ಟು, ಮಂಡೇ ಟು ಫ್ರೈಡೇ. ಆಮೇಲೆ ಲೊಕೇಶನ್ ಬಂದ್ಬಿಟ್ಟು ರಿಮೋಟ್. ಬೆನಿಫಿಟ್ಸ್ ಬಂದ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದರೆ ವರ್ಕ್ ಫ್ರಮ್ ಹೋಮ್. ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು MS ಆಫೀಸ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ದಾರೆ. ರಿಕ್ವೈರ್ಮೆಂಟ್ಸ್ ಬಂದ್ಬಿಟ್ಟು ಡಿಸೈನಿಂಗ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಫಾರ್ ದ ಸೈಬರ್ ಸೆಕ್ಯೂರಿಟಿ ಟೀಮ್. ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನ ಸೈಬರ್ ಸೆಕ್ಯೂರಿಟಿ ಟೀಮ್ಗೆ ನೀವು ರೆಡಿ ಮಾಡಿ ಕೊಡಬೇಕು. ಆಮೇಲೆ ಎಕ್ಸೆಲಲ್ಲಿ ನಾಲೆಜ್ ಇರಬೇಕು ಡೇಟಾ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ. ಆಮೇಲೆ ವರ್ಕ್ ಫ್ಲೋ ಡಯಾಗ್ರಾಮ್ ಯೂಸಿಂಗ್ ಮೈಕ್ರೋಸಾಫ್ಟ್ ವಿಸಿಯೋ ಬಿಸ್ನೆಸ್ ಯೂಸ್ ಕೇಸ್ ಅಂತ ಹೇಳಿದ್ರೆ ನಿಮಗೆ ವರ್ಕ್ ಫ್ಲೋ ಡಯಾಗ್ರಾಮ್ಸ್ ಎಲ್ಲ ವಿಸಿಯೋ ಅಲ್ಲಿ ಇರುತ್ತೆ. ಅದರಲ್ಲಿ ನೀವು ನೋಡಿಬಿಟ್ಟು ನೀವು ಕ್ರಿಯೇಟ್ ಮಾಡೋದು ಕಲ್ತಿರಬೇಕು ಬಿಸ್ನೆಸ್ಗೋಸ್ಕರ. ಸ್ಟ್ಯಾಂಡರ್ಡೈಸಿಂಗ್ ಸೈಬರ್ ಸೆಕ್ಯೂರಿಟಿ ಪ್ಲೇ ಬುಕ್ಸ್ ಆ್ಯಂಡ್ ಆ್ಯಸ್ ಪರ್ ದ ಸಜೆಸ್ಟೆಡ್ ಫಾರ್ಮೆಟ್. ಅವ್ರು ಹೇಳಿದ ಫಾರ್ಮೆಟಲ್ಲಿ ನಾವು ರೆಡಿ ಮಾಡಿಕೊಡ್ಬೇಕು. ಕ್ರಿಯೇಟಿಂಗ್ ಟೆಂಪ್ಲೇಟ್ಸ್ ಫಾರ್ ಮೀಟಿಂಗ್ ನೋಟ್ಸ್ ಆ್ಯಂಡ್ ಟ್ರ್ಯಾಕಿಂಗ್ ಆ್ಯಕ್ಷನ್ ಐಟಮ್ಸ್. ಶುಡ್ ಬಿ ಎಕ್ಸ್ಪರ್ಟ್ ಇನ್ ಮೈಕ್ರೋಸಾಫ್ಟ್ ಆಫೀಸ್, ಪವರ್ ಪಾಯಿಂಟ್ ಆ್ಯಂಡ್ MS ಎಕ್ಸೆಲ್. ನಮಗೆ ಎಕ್ಸ್ಪರ್ಟ್ ಆಗಿರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. 3 years ಎಕ್ಸ್ಪೀರಿಯನ್ಸ್ ಅವ್ರಿಗೆ ಕಂಪಲ್ಸರಿ ಇರಬೇಕು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಮೇಲ್ ದ ರೆಸ್ಯೂಮ್ ಅಟ್. ಅವರು ಒಂದು tech.com ಇಂದ ಕಳಿಸಿದ್ದಾರೆ. ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ರೆಸ್ಯೂಮ್ನ ಅವ್ರಿಗೆ ಡೈರೆಕ್ಟಾಗಿ ಕಳಿಸ್ಬೋದು. ಆಮೇಲೆ ಅವರು ಬೆನಿಫಿಟ್ಸ್ ಬಂದ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದರೆ, ವರ್ಕ್ ಫ್ರಮ್ ಹೋಮು, ಡೇ ಶಿಫ್ಟು, ಮಂಡೇ ಟು ಫ್ರೈಡೇ. ಇದು ವರ್ಕ್ ಲೊಕೇಶನ್ ಬಂದ್ಬಿಟ್ಟು ರಿಮೋಟ್. ಪ್ಲೀಸ್ ಯಾರೆಲ್ಲ ಕಲ್ತಿದ್ದೀರಾ ಇದನ್ನು ಪ್ಲೀಸ್ ಅಪ್ಲೈ ಮಾಡಿ. ಅಪ್ಲೈ ಅಂತ ನಾವು ಕೊಟ್ಟಾಗ ನಮಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಆ್ಯಡ್ ಯೋರ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್, ಕಂಟಿನ್ಯೂ. ನೀವು ಇಂಡಿಯಿಂದ ಬೇಕಾದರೂ ಕಳಿಸ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಅವ್ರ ರೆಸ್ಯೂಮ್ ಕಳಿಸಿ ಅಂತ ಹೇಳಿದ್ರೆ ಸೊ ನೀವು CV ಅಲ್ಲಿಗೆ ಡೈರೆಕ್ಟಾಗಿ ಕಳಿಸ್ಕೊಡ್ಬೋದು. ಸೊ ಫಸ್ಟ್ ಒನ್ ಆಯಿತು. ಸೆಕೆಂಡ್ ಬಂದ್ಬಿಟ್ಟು ಔಟ್ ರೀಚ್ ವರ್ಕರ್ ಅಂತ ಹೇಳಿ. ನಾನು ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ನಾನು ಮಾಡೋ ನೋಟಿಫಿಕೇಶನ್ ನಿಮ್ಮ ಮನೆ ಮೊಬೈಲ್ಗೆ ಪ್ರತಿದಿನ ಬರ್ತಾ ಇರುತ್ತೆ. ಈಗ ಸೆಕೆಂಡ್ ಒನ್ ಔಟ್ ರೀಚ್ ವರ್ಕರ್ ಅಂತ ಹೇಳಿ. ಔಟ್ ರೀಚ್ ವರ್ಕರ್ ಬಂದ್ಬಿಟ್ಟು ಶಾರದಾ ಐ ಕೇರ್ ಟ್ರಸ್ಟಿಂದ ಕಳಿಸಿದ್ದಾರೆ. ಇದು ಬ್ಯಾಂಗ್ಳೂರು, ಕರ್ನಾಟಕ. ಇದು 15,000 to 20,000 ಆ ಮಂತ್ ಅಂತ ಹೇಳಿದ್ದಾರೆ. ಸ್ಕಿಲ್ಸ್ ಬಂದ್ಬಿಟ್ಟು ಮಾರ್ಕೆಟಿಂಗ್, ಕಸ್ಟಮರ್ ಸರ್ವಿಸ್, ಬಿಸ್ನೆಸ್ ಡೆವಲಪ್ಮೆಂಟ್. ಸೊ ಡು ಯು ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ಕೆಟಿಂಗ್ ಅಂತ ಕೇಳಿದರೆ ಎಸ್ ಅಂದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ. ಆಮೇಲೆ ಜಾಬ್ ಟೈಪ್ ಬಂದ್ಬಿಟ್ಟು ಪರ್ಮನೆಂಟ್, ಫುಲ್ ಟೈಮ್. ಶಿಫ್ಟ್ ಆ್ಯಂಡ್ ಶೆಡ್ಯೂಲ್ ಬಂದ್ಬಿಟ್ಟು ಮಾರ್ನಿಂಗ್ ಶಿಫ್ಟ್, ಡೇ ಶಿಫ್ಟ್. ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರು, ಕರ್ನಾಟಕ. ಬೆನಿಫಿಟ್ಸ್ ಬಂದ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತೀನಿ ಅಂತ ಹೇಳಿದರೆ, ಲೀವ್ ಎನ್ಕ್ಯಾಶ್ಮೆಂಟ್ ಕೊಡ್ತೀನಿ ಅಂತ ಹೇಳಿದರೆ, ಲೈಫ್ ಇನ್ಶೂರೆನ್ಸ್ ಇರುತ್ತೆ, ಪ್ರಾವಿಡೆಂಟ್ ಫಂಡು ಇರುತ್ತೆ. ಕ್ವಾಲಿಫಿಕೇಷನ್ ಬಂದ್ಬಿಟ್ಟು PUC ಇಲ್ಲ ಡಿಗ್ರಿ ಆಗಿದ್ರೆ ಸಾಕು ಅಂತ ಹೇಳ್ತಾರೆ. ಕೋಆರ್ಡಿನೇಟಿಂಗ್ ವಿತ್ ಕ್ಯಾಂಪ್ಸ್ ಅಂದರೆ ಕ್ಯಾಂಪ್ಸ್ ಮಾಡಿದಾಗ ನೀವು ಅದು ಪ್ರತಿಯೊಂದು ಕೋಆರ್ಡಿನೇಟ್ ಮಾಡಬೇಕು ಅವರಿಗೆ. ಗುಡ್ ಕಮ್ಯುನಿಕೇಷನ್, ನಿಮಗೆ ಇಂಗ್ಲೀಷ್ ಆಗಿರಲಿ ಕನ್ನಡ ಆಗಿರಲಿ ತುಂಬ ಚೆನ್ನಾಗಿ ಅವರ ಜೊತೆ ಮಾತಾಡಬೇಕು. ಟೀಮ್ ವರ್ಕ್, ನೀವು ಟೀಮ್ ವರ್ಕ್ನ ಮೇಂಟೈನ್ ಮಾಡಬೇಕು. ಇಂಟರ್ಪರ್ಸನಲ್ ಸ್ಕಿಲ್ಸ್, ಪರ್ಮನೆಂಟು, ಫುಲ್ ಟೈಮು. ಬೆನಿಫಿಟ್ಸ್ ಬಂದ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸು, ಲಿವ್ ಎನ್ಕ್ಯಾಶ್ಮೆಂಟು, ಲೈಫ್ ಇನ್ಶೂರೆನ್ಸ್, ಪ್ರಾವಿಡೆಂಟ್ ಫಂಡ್. ತಿರ್ಗಾ ಸಪ್ಲಿಮೆಂಟಲ್ ಪೇ ಟೈಪ್ಸ್, ಓವರ್ ಟೈಮ್ ಪೇ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇಯರ್ಲಿ ಬೋನಸ್ ಸಹ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 1 year ಹೇಳಿದ್ದಾರೆ. ಸೊ ವರ್ಕ್ ಲೊಕೇಶನ್ ಬಂದ್ಬಿಟ್ಟು
ರಿಮೋಟ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್, ಆಮೇಲೆ ಕಂಟಿನ್ಯೂ ಅಂತ ಕೊಡಿ. ಅವ್ರು ನಿಮಗೆ ಸಿ ವಿ ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಸಿ ವಿ ಅಪ್ಲೋಡ್ ಮಾಡಿ ಪ್ಲೀಸ್. ಇದು ಶಾರದಾ ಐ ಕೇರ್ ಟ್ರಸ್ಟ್ ಅಂತ ಹೇಳಿದ್ರೆ ಅವರು ಮೋಸ್ಟಾಗಿ ನನ್ನ ಪ್ರಕಾರ ಕ್ಯಾಂಪ್ಸ್ ಹಾಕ್ತಾರೆ ಅನಿಸುತ್ತೆ, ಐ ಕ್ಯಾಂಪ್ಸು. ಆವಾಗ ನೀವು ಅವರಿಗೆ ಪ್ರತಿಯೊಂದು ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ, ಟೀಮ್ ವರ್ಕ್ ಸಹ ಸೇರಿ ಮಾಡಬೇಕಾಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಕಮೆಂಟ್ಸ್ ಮಾಡಿ ನನ್ನ ಸೆಕ್ಷನಲ್ಲಿ ಪ್ಲೀಸ್. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಮರಿಬೇಡಿ. ಥ್ಯಾಂಕ್ ಯು.